ಹಲವಾರು ದಿನಗಳಿಂದ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರ ವರ್ಷಗಳಿಂದ ಹಸಿದವರಿಗೆ ಅನ್ನದಾಸೋಹ ಕಾರ್ಯಕ್ರಮದ ಅಡಿಯಲ್ಲಿ ಹಸಿದವರಿಗೆ ಊಟವನ್ನ ನೀಡುವ ಕಾರ್ಯಕ್ರಮವು ನಡೀತಾ ಇದೆ. ಇದಕ್ಕೆ 1923 ದಿನದ ಸಂಭ್ರಮವಾಗಿದೆ. ಈ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ಕಳೆದ ಹಲವಾರು ವರ್ಷಗಳಿಂದ ನಿರಂತರವಾಗಿ ಯಾವುದೇ ಅಡೆತಡೆಗಳಿಲ್ಲದೆ ನಿರಂತರವಾಗಿ ಅನ್ನದಾಸೋಹ ಕಾರ್ಯಕ್ರಮ ಹಸಿದವರಿಗೆ ಆಹಾರ ವಿತರಣೆ ಮಾಡುತ್ತಿದೆ. ಈ ಕಾರ್ಯಕ್ರಮಕ್ಕೆ ಈಗ 1923ನೇ ದಿನದ ಸಂಭ್ರಮ. ಹೌದು, ತಾಲೂಕಿನ ದರ್ಗಾ ಜೋಗಿಹಳ್ಳಿಯಲ್ಲಿ ನಿತ್ಯ ನಿರಂತರವಾಗಿ ಅನ್ನದಾಸೋಹವನ್ನ ಮಲ್ಲೇಶ್ ಮತ್ತು ತಂಡ ನೆರವೇರಿಸಿಕೊಂಡು ಬರುತ್ತಿದ್ದು, ಇಂದು ತಾಲೂಕಿನ ಹಲವಾರು ದಾನಿಗಳ ನೆರವಿನಿಂದ ಅದ್ದೂರಿ ಕಾರ್ಯಕ್ರಮವನ್ನ ನಿರಂತರ ಅನ್ನದಾಸೋಹ ಸಮಿತಿ ಆಯೋಜನೆ ಮಾಡಿತು. ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರಾಜಘಟ್ಟ ರವಿ ಅವರು ಮಾತನಾಡಿ, ನಿರಂತರ ಅನ್ನದಾಸೋಹ ಕುರಿತಂತೆ ಹಲವು ಮಂದಿ ಹಲವು ಬಗ್ಗೆ ಮಾತನಾಡುತ್ತಾರೆ. ಪ್ರಮುಖವಾಗಿ ಈ ಕಾರ್ಯಕ್ರಮವು ಅವಶ್ಯಕತೆ ಇದ್ದ ಈ ರೀತಿ ಆಹಾರ ವಿತರಣೆ ಮಾಡುವ ಮೂಲಕ ಜನರನ್ನ ಸೋಮಾರಿಗಳನ್ನಾಗಿ ಮಾಡುತ್ತಿದ್ದಾರೆ ಎಂಬ ಆರೋಪಗಳು ಕೇಳಿಬಂದಿದೆ. ಈ ಸ್ಥಳಕ್ಕೆ ಭೇಟಿ ಕೊಟ್ಟು ವಾಸ್ತವಿಕತೆ ಅರಿತರೆ ಮಾತ್ರ ನಮಗೆ ತಿಳಿಯುತ್ತದೆ. ಈ ಕಾರ್ಯಕ್ರಮದ ಅವಶ್ಯಕತೆ ಇಲ್ಲಿ ಖಂಡಿತವಾಗಿಯೂ ಇದೆ ಎಂದು ಎಷ್ಟೇ ಅಡ್ಡಿ ಆತಂಕಗಳು ಬಂದರೂ ಸಹ ಹಿಂದೆ ಸರಿಯದೆ ಮಲ್ಲೇಶ್ ಅವರು ನಿತ್ಯ ಅನ್ನದಾಸೋಹ ಮಾಡುತ್ತಿದ್ದಾರೆ ಎಂದು ಹೇಳಿದ್ದಾರೆ. ಸುಲಭನಾದ ವಿಚಾರ ಅಲ್ವೇ ಅಲ್ಲ. ಯಾಕಂದ್ರೆ ಸಾಕಷ್ಟು ಅನುಮಾನಗಳಿರ್ತವೆ ಇವ್ರ ಮೇಲೆ, ಸಾಕಷ್ಟು ಅಪವಾದಗಳಿರ್ತವೆ, ಅವಮಾನಗಳಿರ್ತವೆ. ಮೊನ್ನೆ ಸಹಿತ ನಾನು ಅಂತ ಮಾತಾಡ್ತಾ ಇರಬೇಕಾದ್ರೆ ಮಲ್ಲೇಶ್ ಅವ್ರು ಬಂದು ನನಗೆ ಆಹ್ವಾನ ಕೊಟ್ಟಾಗ ಯಾರೋ ಮಾತಾಡಿದ್ರು, ಇದು ಎಷ್ಟೋ ವರ್ಷ ಆಗೋಯ್ತು, ಇನ್ನೇನು ಅಲ್ಲಿ ಏನು ಅವಶ್ಯಕತೆ ಇಲ್ಲ, ಇವ್ರು ಸುಮ್ಮನೆ ಒಂಥರ ಸೋಮಾರಿಗಳನ್ನ ಹುಟ್ಟಾಕ್ತಾವ್ರೆ, ಏನು ಬೇಕಾಗಿಲ್ಲ ಅನ್ನೋವಂಥ ಮಾತುಗಳು ಕೂಡ ಬಂದವು. ನನ್ನ ಇದು ಕೂಡ ಅದೇ ಇತ್ತು ವಾದ. ಆದರೆ ಇಲ್ಲಿ ವಸ್ತುಸ್ಥಿತಿ ನಾನು ಬಂದಾಗಿಂದ ನೋಡಿದ್ದೀನಿ, ಮಲ್ಲೇಶ್ ಅವರು ಇಲ್ಲಿ ಪ್ರಾರಂಭ ಮಾಡಿದಾಗಿಂದ ನೋಡಿದ್ದೀನಿ. ಇಲ್ಲಿ ಈಗ ಸಮೇತ ಈಸ್ಕೊಂಡು ಹೋದಂಥ ಜನಗಳನ್ನ ನೋಡಿದಂಥವ್ರು ಎಲ್ಲರಿಗೂ ಅದು ಅರ್ಥ ಆಗುತ್ತೆ. ಈ ಸ್ಥಳಕ್ಕೆ ಅವಶ್ಯಕತೆ ಇದೆ, ಈ ಸ್ಥಳದಲ್ಲಿ ನಿಜವಾಗ್ಲೂ ಅದರ ಅವಶ್ಯಕತೆ ಇದೆ. ಕೇವಲ ಅನ್ನದಾಸೋಹವನ್ನು ಮಾಡ್ತಾ ಇದ್ದಂಥದ್ದು ಪ್ರತಿನಿತ್ಯ ಅವನ್ಸ್ಕೊಂಬಂದು ಹಾಕೋದಿದೆಯಲ್ಲ, ಅದೊಂಥರ ಇವಾಗ ನಾನಂತ ಅವ್ರನ್ನ ದಾಸೋಹಿ ಮಲ್ಲೇಶ್ ಅಂತೀನಿ. ಆ ದಾಸೋಹಿ ಮಲ್ಲೇಶ್ ಆಗಿಬಿಟ್ಟಿದ್ದಾರೆ ಅವರು. ಯಾಕಂದರೆ ಅವ್ರು ಅದರಿಂದನೇ ಎಲ್ಲರೂ ಗುರುತಿಸ್ತಾ ಇದ್ದಾರೆ, ಅದನ್ನು ಅವರು ಒಂದು ಕರ್ತವ್ಯದ ರೀತಿ ಮಾಡ್ಕೊ ಬರ್ತಾ ಇದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಶಶಿಕಲಾ ನಾಗರಾಜ್ ಮಾತನಾಡಿ, ನಿರಂತರ ಅನ್ನದಾಸೋಹ ಕಾರ್ಯಕ್ರಮಕ್ಕೆ ವೈಯಕ್ತಿಕವಾಗಿ ನಾನು ಸದಾ ಬೆಂಬಲವಾಗಿ ನಿಂತಿರುತ್ತೇನೆ ಎಂದು ಹೇಳಿದ್ದಾರೆ. ಯಾರು ಹಸ್ತಿರ್ತಾರ ಅವ್ರು ಬಂದು ಅನ್ನ ತಿನ್ಲಿ. ಈ ಅನ್ನದಾಸೋಹ ಮಾಡಿದವರಲ್ಲ, ಅವ್ರ ಹೆಸರೇ ಬಂದ್ಬಿಟ್ಟೈತೆ ಅನ್ನದಾಸೋಹಿ ಮಲ್ಲೇಶಿ ಅಂತ. ಅವರು ಯಾರ್ಯಾರು ಏನೇನೋ ಮಾಡ್ತಾರೆ, ಯಾರು ಏನೇನೋ ಮಾಡ್ಕೊಂಡ್ಲಿ. ಇದು ಒಂದು ಸಮಾಜ ವೆಚ್ಚ, ಜನ ಹಸ್ದವ್ರಿಗೆ ಅನ್ನ ಹಾಕೋಂಥ ಕೆಲಸ ಇದು. ಅವ್ರಿಗೆ ಹೆಚ್ಚು ಜನ ಪ್ರೋತ್ಸಾಹ ಕೊಡಲಿ. ಕಾಲು ಎಳೆಯೋರನ್ನ ಸೈಡಿಗೆ ತಳ್ಳೋಣ, ಪ್ರೋತ್ಸಾಹ ಕೊಡೋಣ, ಜೊತೆಗೆ ಸೇರಿಸ್ಕೊಂಡು ನಾವು ಸಪೋರ್ಟ್ ಮಾಡೋಣ, ಎಲ್ಲರೂ ಕೈ ಜೋಡಿಸೋಣ. ಅವ್ರು ಮಾಡ್ತಾ ಇರೋದು ಮುಂದುವರಿಸಲಿ. ದೇವ್ರು ಇನ್ನೂ ಆಯುಷ್ ಆರೋಗ್ಯ ಐಶ್ವರ್ಯ ಅವ್ರಿಗೆ ಕೊಟ್ಟು ಹೆಚ್ಚೆಚ್ಚು ಜನಗಳ ಬೆಂಬಲ ಸಿಕ್ಕಲಿ, ಒಳ್ಳೆಯದ್ರ ಕಡೆನೇ ಗಮನ ಕೊಡೋಣ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಸ್ವಾಮಿ ವಿವೇಕಾನಂದರ ಸರ್ವತೋಮುಖ ಜನ ಸೇವಾಭಿವೃದ್ಧಿ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷ ನರಸಿಂಹಮೂರ್ತಿ ಮಾತನಾಡಿ, ನಿರಂತರ ಅನ್ನದಾಸೋಹ ಸಮಿತಿಯ ಸಹಯೋಗದಲ್ಲಿ ನಿರ್ಗತಿಕ ಕಡು ಬಡವರಿಗೆ ಆಹಾರ ವಿತರಣೆ ಜೊತೆಗೆ ವಯೋವೃದ್ಧರಿಗೆ, ಮಹಿಳೆಯರಿಗೆ ಬಟ್ಟೆ ವಿತರಣೆ ಮಾಡಲಾಗಿದೆ. ಮಲ್ಲೇಶ್ವರ ಕಾರ್ಯ ಶ್ಲಾಘನೀಯ ಎಂದು ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರದ ಕಲಾವಿದರ ಸಂಘದ ಅಧ್ಯಕ್ಷರಾದ ಎಸಿ ಅಶೋಕ್, ವಿಶ್ವಮಾನವ ಡಾಕ್ಟರ್ ರಾಜ್ಕುಮಾರ್ ಸಂಘದ ರಾಜ್ಯಾಧ್ಯಕ್ಷರಾದಂತಹ ಬನಾಮು ರಾಜು, ಮುಖಂಡರಾದ ರಂಗಸ್ವಾಮಿ, ಸಂಗೀತ ನಿರ್ದೇಶಕ ರಾಜನ್ ನಾಗೇಂದ್ರ ಅವರ ಧರ್ಮಪತ್ನಿ ಜಯಲಕ್ಷ್ಮಮ್ಮ, ಚಿತ್ರನಟಿ ಮೈಸೂರು ಮಂಜುಳ, ಚಿತ್ರನಟ ನಾಗರಾಜ್, ನಿರೂಪಕ ಮತ್ತು ನಟರಾದ ರಾಕೇಶ್ ರಾಮೇಗೌಡ, ನಿರೂಪಕಿ ಮತ್ತು ನಟಿ ಸುಷ್ಮಾ ಗೌಡ, ನಾಗರಾಜು, ಬಿಎಂಟಿಸಿ ಚಾಲಕ ಸೆಲ್ವಂ ಅವರ ಕುಟುಂಬಸ್ಥರು ಮತ್ತು ಜೇನುಗೂಡು ತಂಡದ ಎಲ್ಲಾ ಸದಸ್ಯರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ವರದಿ ಹರೀಶ್ ನಂದಿ, ಟಿವಿ, ದೊಡ್ಡಬಳ್ಳಾಪುರ. ಮೊದಲಿಗೆ ನಮಸ್ಕಾರ. ಏನು ಇವತ್ತಿನ ದಿವಸ ದರ್ಗಾ ಜೋಗಳ್ಳಿಯಲ್ಲಿ ಒಂದು ಇತಿಹಾಸದ ದಿನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಯಾಕೆಂದರೆ ಇವತ್ತಿನ ದಿವಸ 1923ನೇ ದಿವಸದ ಅನ್ನದಾಸೋಹವನ್ನು ನಮ್ಮ ಆತ್ಮೀಯರಾದಂಥ ಮಲ್ಲೇಶಿಯವರು ಎಲ್ಲ ದಾನಿಗಳ ಸಹಕಾರದೊಂದಿಗೆ ಇಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿಗಾಗಿರ್ಬೋದು, ನಿರ್ಗತಿಕರಿಗಾಗಿರಬಹುದು, ಮತ್ತು ಹಿರಿಯರಿಗಾಗಿರಬಹುದು, ಮತ್ತು ವೃದ್ಧರಿಗಾಗಿರಬಹುದು, ಮತ್ತು ಇಲ್ಲಿ ಇರ್ತಕ್ಕಂಥ ನಿರ್ಗತಿಕರಿಗೆ ಒಂದು ಅನ್ನದಾಸವನ್ನು ಮಾಡುವ ಮುಖಾಂತರ ಒಂದು ಇತಿಹಾಸದ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವರಿಗೆ ನಮ್ಮ ಕನ್ನಡ ಜಾಗೃತಿ ವೇದಿಕೆ ವತಿಯಿಂದ, ದೊಡ್ಡಬಳ್ಳಾಪುರ ತಾಲೂಕು ಮತ್ತು ಜಿಲ್ಲಾ ಘಟಕದ ವತಿಯಿಂದ ತುಂಬ ಹೃದಯದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತಾ ಇದ್ದೇವೆ. ಬಂಧುಗಳೇ, ಮುಖ್ಯವಾಗಿ ನೀವು ಕಂಡಿರ್ತೀರ, ದಾಸೋಹಗಳಲ್ಲಿ ನೀವು ಹಲವಾರು ದಾನಗಳನ್ನು ನಾವು ಕೇಳಿರ್ತೀರ. ಅನ್ನದಾಸೋಹ ದಾನಗಳಲ್ಲಿ ಹಲವಾರು ದಾನಗಳನ್ನು ನೋಡಿರ್ತೀರ. ಒಂದು ವಸ್ತ್ರದಾನ ಆಗಿರಬಹುದು, ಮತ್ತು ಒಂದು ಭೂಮಿ ದಾನ ಆಗಿರಬಹುದು, ಮತ್ತು ಒಬ್ಬರಿಗೆ ಸಹಾಯ ರೀತಿಯಲ್ಲಿ ದಾನವನ್ನು ಕೊಟ್ಟಿರ್ಬೋದು, ಹಲವಾರು ಬಟ್ಟೆ ದಾನ ಆಗಿರ್ಬೋದು. ಆದರೆ ಒಬ್ಬ ಮನುಷ್ಯನನ್ನು
ತೃಪ್ತಿಪಡಿಸಬೇಕಾದ್ರೆ ನಮ್ಮ ಗುರುಗಳಾದಂಥ ಶಿವಕುಮಾರ ಸ್ವಾಮಿ ಅವರುಗಳು ಹೇಳಿದಂಗೆ ಮನುಷ್ಯನನ್ನು ತೃಪ್ತಿಪಡಿಸಬೇಕಾದ್ರೆ ಒಂದು ಹೊತ್ತಿನ ಊಟವನ್ನು ಕೊಡೋದು ತುಂಬ ಶ್ರೇಷ್ಠ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈಗಿನ ಯುವ ಸಮಾಜ ಇಂತಹ ಒಂದು ಇವತ್ತಿನ ದಿನ ನೋಡಿ, ಯುವ ಸಮಾಜ ಎಲ್ಲೋ ಹೋಗಿ ಬಾರ್ಗಳಲ್ಲಿ, ಪಬ್ಗಳಲ್ಲಿ, ಎಲ್ಲೋ ಡಾಬಾಗಳಲ್ಲಿ, ಎಲ್ಲೋ ರಿಸಾರ್ಟ್ಗಳಲ್ಲಿ ಹೋಗಿ ಹುಟ್ಟುಹಬ್ಬಗಳನ್ನು, ದೊಡ್ಡ ದೊಡ್ಡ ಕಾರ್ಯಕ್ರಮಗಳನ್ನು ಮಾಡ್ತಾರೆ. ಆದರೆ ದುಂಡು ವೆಚ್ಚನ ಮಾಡ್ತಾ ಇದ್ದಾರೆ ಇವತ್ತಿನ ಯುವ ಸಮಾಜ. ಅಂತಹ ಒಂದು ಯುವ ಸಮಾಜ ಇಂತಹ ಒಂದು ಹಿಂದುಳಿದಿರತಕ್ಕಂಥ ಒಂದು ಪ್ರದೇಶಗಳಲ್ಲಿ ಬಂದು ಒಂದು ಹುಟ್ಟುಹಬ್ಬಗಳನ್ನು ಮಾಡೋ ಮುಖಾಂತರ ಒಂದು ನಿರ್ಗತಿಕರಿಗೆ ಅಥವಾ ಒಬ್ಬ ಕೂಲಿ ಕಾರ್ಮಿಕರಿಗೆ ಒಂದು ಹೊತ್ತಿನ ಊಟವನ್ನು ನೀಡುವ ಮುಖಾಂತರ ಒಂದು ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡ್ರೆ ಈ ಯುವ ಸಮಾಜ ಅವರ ಒಂದು ಹುಟ್ಟುಹಬ್ಬಕ್ಕೆ ಒಂದು ಅರ್ಥ ಇರುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಮುಂದಿನ ದಿನಗಳಲ್ಲಿ ಇಂತಹ ಹಿಂದುಳಿದ ಪ್ರದೇಶಗಳನ್ನು ಸರ್ಕಾರಗಳು ಸಹ ಗುರುತಿಸಿ ಅನ್ನದಾಸೋಹಗಳನ್ನು ಮಾಡುವ ಮುಖಾಂತರ ಹೆಚ್ಚಿನ ರೀತಿಯಲ್ಲಿ ಬಡವರಿಗೆ ಮತ್ತು ವೃದ್ಧರಿಗೆ ಸಹಕಾರಿಯಾಗಬೇಕು ಅಂತ ನಾನು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಇದಾಗಿತ್ತು ಇವತ್ತಿನ ವಿಶೇಷ ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಂದಿ ಟಿವಿ. ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕಿದ ಮಾಹಿತಿ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರಬೇಕು ಅಂದ್ರೆ ಬೆಲ್ ಬಟನ್ ಕ್ಲಿಕ್ ಮಾಡಿ.